ಭಾರತ ಪಾಕಿಸ್ತಾನ ನಡುವೆ ಸಂಯಮವನ್ನು ಕಾಯ್ದುಕೊಳ್ಬೇಕು. ಸಂಯಮ ತಾಳ್ಮೆ ಎಲ್ಲ ಕಟ್ಟೆ ಮೀರಿ ಹೋಗಿದೆ. UAE ವಿದೇಶಾಂಗ ಸಚಿವ ಅಬ್ದುಲ್ಲಾ ಬಿನ್ ಜಾಯದ್ ಈಗ ಕರೆಯನ್ನು ಕೊಟ್ಟಿದ್ದಾರೆ. UAE ವಿದೇಶಾಂಗ ಸಚಿವ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನೈಹಾನ್ ಭಾರತ ಮತ್ತು ಪಾಕಿಸ್ತಾನ ಆತುರಗೊಳ್ಳಬಾರದು ಅಂತ ಒಂದು ಕಡೆ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ. ಭಾರತ ಪಾಕಿಸ್ತಾನ ನಡುವೆ ಸಂಯಮವನ್ನು ಕಾಯ್ದುಕೊಳ್ಬೇಕು. ಇದು UAE ವಿದೇಶಾಂಗ ಸಚಿವ ಅಬ್ದುಲ್ಲಾ ಈಗ ಹೇಳ್ತಾ ಇರುವಂತಹ ಮಾತು. ಭಾರತೀಯರು ಸಂಯಮದಿಂದನೇ ವರ್ತನೆ ಮಾಡ್ತಾರೆ. ಭಾರತೀಯರಿಗೆ ಸಹನೆ ಇದೆ, ತಾಳ್ಮೆ ಇದೆ, ಸಂಯಮನೂ ಇದೆ. ಎಲ್ಲದಕ್ಕೂ ಒಂದು ಇತಿಮಿತಿ ಅಂತ ಇರ್ತದೆ. ಆ ಇತಿಮಿತಿ ಮೀರಿದಾಗ ಯಾವುದೇ ರಾಷ್ಟ್ರದವರಾದರೂ ಕೂಡ ತಾಳ್ಮೆ ಕಟ್ಟೆ ಹೊಡೆದಾಗ ಇದೇ ವರ್ತನೆಯನ್ನು ಮಾಡ್ತಾರೆ. ಇವತ್ತು UAE ಕೂಡ ಭಾರತದ ಜೊತೆ ಚೆನ್ನಾಗಿದೆ. ಅದ್ರ ಜೊತೆಗೆ ಸೌದಿ ಅರೇಬಿಯಾ ಕೂಡ ಜಾಸ್ತಿ ಇದೆ. ಯಾಕಂದರೆ ಎಲ್ಲವೂ ಕೂಡ ಇಸ್ಲಾಂ ಕಂಟ್ರಿಗಳು ಇವೆಲ್ಲ. ಈ ಇಸ್ಲಾಂ ಕಂಟ್ರಿಗಳು ಕೂಡ ಭಾರತದ ಜೊತೆ ಚೆನ್ನಾಗಿದೆ, ಪಾಕಿಸ್ತಾನ ಜೊತೆ ಚೆನ್ನಾಗಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಸಂಯಮ ತಾಳ್ಮೆ ವಿಚಾರಗಳು ಬರೋದೇ ಇಲ್ಲ. ಯಾಕಂದರೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಗೊತ್ತಾಗ್ತದೆ ಸಂಯಮ ತಾಳ್ಮೆ ಬಗ್ಗೆ ಮಾತಾಡ್ತಿರೋ ಬೇಡವಾ ಅನ್ನೋದು ಅವಾಗ ಗೊತ್ತಾಗ್ತದೆ. ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಿರಲಿ, UAE ಅಧ್ಯಕ್ಷ ಅಬ್ದುಲ್ಲಾ ಆಗಿರಲಿ, ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗಲೇ ಗೊತ್ತಾಗುವಂಥದ್ದು. ಶಾಂತಿ ಮಂತ್ರ ಜಪಿಸುವಂಥವ್ರು ಭಾರತಕ್ಕಿಂತ ಬೇರೆ ದೇಶ ಮತ್ತೊಂದು ಇದ್ದಂತೆ ಕಾಣಿಸ್ತಾ ಇಲ್ಲ. ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇದೆ, ಅದ್ರ ಜೊತೆಗೆ ಇಸ್ರೇಲ್ ಹಮಾಸ್ ನಡುವೆ ಯುದ್ಧ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಎರಡೂ ರಾಷ್ಟ್ರಕ್ಕೂ ಕಿವಿ ಮಾತನ್ನು ಹೇಳಿದರು, ಯುದ್ಧ ಬೇಡ, ಶಾಂತಿಯನ್ನು ಕಾಪಾಡ್ಕೊಳ್ಳಿ, ನಾವು ಶಾಂತಿ ಮಂತ್ರವನ್ನು ಜಪಿಸ್ತೀವಿ ಅಂತ. ಆದರೆ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ನಾವು ಶಾಂತಿಯಿಂದ ಇರೋಕ್ಕೆ ಸಾಧ್ಯವಾ? 26 ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಲ್ಲ, ವಾಗ್ದಾನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ಮೋದಿಯನ್ನ ಈಗಾಗಲೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭೇಟಿಯಾಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆನೂ ಕೂಡ ಭೇಟಿಯಾಗಿದ್ರು, ಮಹತ್ವದ ಮಾತುಕತೆಯನ್ನು ಮಾಡಿದ್ರು ಮೋದಿ ಜೊತೆ. ಆಪರೇಷನ್ ಸಿಂಧೂರ ಬಗ್ಗೆ ಮೋದಿ ಅಜಿತ್ ದೋವಲ್ ಮಹತ್ವದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಕಾರ್ಯಾಚರಣೆ ವಾಟ್ ನೆಕ್ಸ್ಟ್? ಪಾಕಿಸ್ತಾನದಿಂದ ಏನಾದರೂ ಪ್ರತಿದಾಳಿ ಆಗುತ್ತಾ? ಪ್ರಧಾನಿ ಮೋದಿಯನ್ನ ಈಗಾಗಲೇ ಅಜಿತ್ ದೋವಲ್ ಭೇಟಿಯಾಗಿ ಮಾತುಕತೆಯನ್ನು ಆಡ್ತಾ ಇದ್ದಾರೆ. ಮುಂದೇನು ಮಾಡಬೇಕು, ಗಡಿಭಾಗದಲ್ಲಿ ಹೇಗೆ ಒಂದು ಮತ್ತಷ್ಟು ಸೈನ್ಯ ಬಲವನ್ನು ಹೆಚ್ಚಿಸಬೇಕು, ಹೇಗೆ ಭದ್ರತೆಯನ್ನು ನಿಯೋಜನೆ ಮಾಡಬೇಕು, ಇದ್ರ ಬಗ್ಗೆ ಆಪರೇಷನ್ ಸಿಂಧೂರ ಬಗ್ಗೆ ಮೋದಿ ಅಜಿತ್ ದೋವಲ್ ಚರ್ಚೆಯನ್ನು ಮಾಡ್ತಾರೆ. ಮುಂದಿನ ಕಾರ್ಯಾಚರಣೆ ಬಗ್ಗೆಯೂ ಕೂಡ ಮೋದಿಯೇ ಚರ್ಚೆಯನ್ನು ಮಾಡ್ತಾರೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ ಗಡಿಭಾಗದಲ್ಲಿ LOCಯಲ್ಲಿ ಯಾವ ರೀತಿ ನಾವು ಸೇನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಎಲ್ಲೆಲ್ಲಿ ದಾಳಿ ಆಯಿತು. ಮರ್ಕಜ್ ಸುಬಾನ್ ಅಲ್ಲಾ, ಬಹವಾಲ್ಪುರ್, ಇದು ಜಮ್ಮು ಕಾಶ್ಮೀರ. ಇನ್ನೊಂದು ಕಡೆ ಮರ್ಕಜ್ ತೈಬಾ, ಮರಿಡ್ಕೆ, LET ಅಂದರೆ ಈ ಉಗ್ರರ ತಾಣಗಳು ಹೇಗೆ ಗುರಿಯಾಗಿಸಿಕೊಂಡು ನಮ್ಮ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡ್ತು ಅಂತ. ಸರ್ಜಾಲ್, ತೆಹರಾ ಕಲಾನ್, ಇದುವೆಲ್ಲವೂ ಕೂಡ ಉಗ್ರರ ಒಂದು ಅಡಗು ತಾಣಗಳಾಗಿದ್ವು. ಇದರಲ್ಲಿ ಉಗ್ರರ ಅಡಗು ತಾಣಗಳಿದ್ದಾವೆ, ಜೊತೆಗೆ ಮಸೀದಿ ಇದೆ, ಮೆಹಮೂನಾ ಝೋಯಾ, ಸಿಯಾಲ್ಕೋಟ್, ಇವೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರದೇಶಗಳ ಹೆಸರು. ಇನ್ನು ಮರ್ಕಜ್ ಅಹ್ಲೆ ಹದೀಸ್ ಬರ್ನಾಲ್, LET, ಈ LET ಸಂಘಟನೆಯವರು ಕೂಡ ಇದರಲ್ಲೇ ಅಡಿಗೆ ಕೂತಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಮರ್ಕಜ್ ಅಬ್ಬಾಸ್ ಕೋಟ್ಲಿ, ಇದು ಮತ್ತೊಂದು ಉಗ್ರರ ಅಡಗುತಾಣ. ಮರ್ಕಜ್ ಅಬ್ಬಾಸ್ ಕೋಟ್ಲಿ ಅನ್ನುವಂತಹ ಒಂದು ಪ್ಲೇಸು, ಇಲ್ಲೂ ಕೂಡ ಉಗ್ರರ ಅಡಿಗೆ ಕೂತಿದ್ರು. ಇನ್ನು ಮಸ್ಕರ್ ರಹಿಲ್ ಶಾಹಿದ್ ಕೋಟ್ಲಿ, ಮಸ್ಕರ್ ರಹಿಲ್ ಶಾಹಿದ್ ಮತ್ತು ಕೋಟ್ಲಿ, ಇಲ್ಲೂ ಕೂಡ ಉಗ್ರರು ಅಡಿಗೆ ಕೂತಿದ್ರು ಅನ್ನುವಂಥ ಇನ್ಫಾರ್ಮೇಷನ್ ಭಾರತೀಯ ಸೇನೆಗೆ ಗೊತ್ತಾಗಿತ್ತು. ಶವಾಯಿ ನಲ್ಲಾ ಕ್ಯಾಂಪ್, ಇನ್ನು ಮುಜಫರಾಬಾದ್, LET, ಸಾಕಷ್ಟು ಜಾಗಗಳನ್ನು ಗುರಿಯಾಗಿಸಿಕೊಂಡೇ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಮಾಡಿದ್ದು. ಸೈಯದ್ನ ಬಿಲಾಲ್ ಕ್ಯಾಂಪ್ ಇರ್ಬೋದು, ಮುಜಫರಾಬಾದ್ ಇರ್ಬೋದು. ಇನ್ನೊಂದು ಕಡೆ ಉಗ್ರರ ವಿರುದ್ಧ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಕಾರ್ಯಾಚರಣೆಯನ್ನು ಮಾಡಿದೆ. ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಿಂದ ತೆರಳಬೇಕಿದ್ದ ವಿಮಾನಗಳ ಹಾರಾಟ ರದ್ದಾಗಿದೆ. ಇದು ಬಹಳ ಮುಖ್ಯ. ಇದು ಕೇಂದ್ರದ ಸೂಚನೆ ಹಿನ್ನೆಲೆ ವಿಮಾನಗಳ ಹಾರಾಟ ರದ್ದಾಗಿದೆ. ಜೊತೆಗೆ ಪಾಕಿಸ್ತಾನದ ವಿಮಾನಗಳ ಹಾರಾಟವೂ ರದ್ದಾಗಿದೆ. ಜಮ್ಮು ಕಾಶ್ಮೀರ, ಅಯೋಧ್ಯೆ, ಜೋಧ್ಪುರ ಮತ್ತು ಲಕ್ನೋ ಎಲ್ಲವೂ ಸೂಕ್ಷ್ಮ ಪ್ರದೇಶಗಳೇ. ಗಾಜಿಯಾಬಾದ್ಗೆ ತೆರಳಬೇಕಿದ್ದ ವಿಮಾನಗಳು ಕ್ಯಾನ್ಸಲ್. ಏರ್ಪೋರ್ಟ್ಗಳಲ್ಲಿ ಭದ್ರತಾ ಪಡೆಗಳಿಂದ ಹೈ ಅಲರ್ಟ್. ಯಾವುದೇ ವಿಮಾನಗಳು ಸೂಕ್ಷ್ಮ ಪ್ರದೇಶಗಳಿಗೆ ಹಾರಾಟ ಈಗ ಸಂಪೂರ್ಣ
ಸ್ತಬ್ಧವಾಗಿ ಹೋಗಿದೆ.